ಓಕೆ, ಇನ್ನು ನಟ ದರ್ಶನ್ ಬೆನ್ನು ನೋವು ಬೇಲ್ ರದ್ದಾದ ಬಗ್ಗೆ ಕೂಡ ವಿಜಯಲಕ್ಷ್ಮಿ ಅವರು ಮಾತಾಡಿದ್ದಾರೆ. ಡೆವಿಲ್ ಶೂಟಿಂಗ್ ಬಳಿಕ ಸರ್ಜರಿ ಮಾಡಿಸೋದಕ್ಕೆ ನಿರ್ಧಾರ ಆಗಿತ್ತು ಅಂತ ಕೂಡ ಹೇಳ್ತಾರೆ. ದರ್ಶನ್ ಅವರಿಗೆ ನಿಜಕ್ಕೂ ಕೂಡ ಬೆನ್ನೋವಿದೆ. ಡಾಕ್ಟರು ಸರ್ಜರಿ ಮಾಡೋಣ, 6 ತಿಂಗಳಿಂದ 1 ವರ್ಷ ಆರೈಕೆ ಬೇಕು ಅಂತ ಹೇಳಿದರು. ಫೈಟು ಡ್ಯಾನ್ಸು ಮಾಡೋ ಹಾಗಿಲ್ಲ ಅಂತ ಕೂಡ ಹೇಳಿದರು. ಡೆವಿಲ್ ಮುಗಿದ ನಂತರ ಸರ್ಜರಿ ಮಾಡಿಸ್ಕೊಳ್ಳೋದಕ್ಕೆ ಅವರು ಮುಂದಾಗಿದ್ದರು. ಈಗಲೂ ಜೈಲಿನಲ್ಲಿ ದರ್ಶನ್ ಅವರು ಬೆನ್ನು ನೋವಿನಲ್ಲಿ ನರಳಾಡ್ತಾ ಇದ್ದಾರೆ. ಕೆಲವರೆಲ್ಲ ನಾಟಕ ಆಡಿದ್ರು, ಬೇಲ್ ತಗೊಳ್ಳೋದಕ್ಕೆ ಈ ಥರ ನಾಟಕ ಆಡಿದ್ರು ಅಂತ ಹೇಳ್ತಾರಲ್ಲ, ಸುಳ್ಳು. ಅವ್ರಿಗೆ ಬೆನ್ನು ನೋವು ಇರತಕ್ಕಂಥದ್ದು ನಿಜ. ಡಾಕ್ಟ್ರು ಕೂಡ ಸರ್ಜರಿಗೆ ಸಜೆಸ್ಟ್ ಮಾಡಿದರು ಅಂತೆಲ್ಲ ಅವರು ಹೇಳಿದ್ದಾರೆ. ಇನ್ನು ದರ್ಶನ್ ಅರೆಸ್ಟ್ ಆದಾಗ ಪರಿಸ್ಥಿತಿ ಹೇಗಿತ್ತು? ಸಂದರ್ಶನದಲ್ಲಿ ವಿಜಯಲಕ್ಷ್ಮಿ ಮುಕ್ತ ಮಾತನ್ನು ಆಡಿದ್ದಾರೆ. ಇದರ ಬಗ್ಗೆ ಕೂಡ ಆಡಿದ್ದಾರೆ. ಅರೆಸ್ಟ್ ಆದಾಗ ಮಗನಿಗೆ ನಾವು ಹೇಳಿರಲಿಲ್ಲ ಈ ವಿಚಾರ ತಿಳಿದ ಬಳಿಕ ವಿನೀಶ್ಗೆ ಅರಗಿಸ್ಕೊಳ್ಳೋದಕ್ಕೆ ಕಷ್ಟವಾಯಿತು. ಎಂಥವ್ರಿಗೂ ತಂದೆ ಈ ಥರ ಅರೆಸ್ಟ್ ಆಗಿದ್ದಾರೆ ಅಂದಾಗ ಬೇಜಾರಾಗಲ್ವಾ? ಈ ಸಣ್ಣ ವಯಸ್ಸಿನ ಹುಡುಗನಿಗೆ ನಾನು ಏನಂತ ಹೇಳಲಿ? ಫೋನಲ್ಲಿ ನೋಡಿ ಅಪ್ಪ ಅರೆಸ್ಟ್ ಆಗಿದ್ದಾರೆ ಅಂತ ವಿನೀಶ್ಗೆ ಗೊತ್ತಾಗಿತ್ತು. ಅವನು ಅಳುತ್ತಾ ಬಂದು ನನ್ನ ಹತ್ರ ಹೇಳ್ದ ಅಂತೆಲ್ಲ ಒಂದಷ್ಟು ವಿಚಾರ ಹಂಚಿಕೊಂಡಿದ್ದಾರೆ.